ಚೇತನ್ ಯೂತ್ ಫೋರಂ ಗಾಜಿಪುರ್ ಕಲಬುರಗಿ 585101 ಕರ್ನಾಟಕ. ಚೇತನ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಪ್ರೌಢ ಕನ್ನಡ ಮಾಧ್ಯಮ ಶಾಲೆ, ಚೇತನ್ ನರ್ಸರಿ ಆಂಗ್ಲ ಮಾಧ್ಯಮ ಶಾಲೆ 2025-26ನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ. ಉದ್ಘಾಟಕರಾಗಿ ಶ್ರೀ ಶರಣಬಸಪ್ಪ ಅಪ್ಪ, ಅಧ್ಯಕ್ಷರು KKCCI ಕಲಬುರಗಿರವರು ಆಗಮಿಸಲಿದ್ದಾರೆ. ಹಾಗೆಯೇ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ SS ಪಾಟೀಲ್, ಅಧ್ಯಕ್ಷರು ಚೇತನ್ ಯೂತ್ ಫೋರಂನವರು ವಹಿಸಿಕೊಳ್ಳಲಿದ್ದಾರೆ. ಶುಕ್ರವಾರ ದಿನಾಂಕ 13/2/2026 ಬೆಳಗ್ಗೆ 9:30 ಸ್ಥಳ SM ಪಂಡಿತ್ ರಂಗಮಂದಿರ, ಸಾರ್ವಜನಿಕ ಉದ್ಯಾನವನ ಹತ್ತಿರ, ಜಗತ್ ಸರ್ಕಲ್, ಕಲಬುರಗಿ. ತನ್ನಿಮಿತ್ತವಾಗಿ ಕಾರ್ಯಕ್ರಮಕ್ಕೆ ಸರ್ವರಿಗೂ ಆಧಾರದ ಸ್ವಾಗತವನ್ನು ಕೋರ್ತಿರ್ತಕ್ಕಂಥ PS ಮಾಲಿ ಪಾಟೀಲ್ ಉಪಾಧ್ಯಕ್ಷರು, ಶ್ರೀ ದಿನೇಶ್ A ಪಾಟೀಲ್ ಕಾರ್ಯದರ್ಶಿಗಳು, ಶ್ರೀಮತಿ ಅನಸೂಯ ಮಠಪತಿ ಖಜಾಂಚಿಗಳು, ಶ್ರೀ ಮಹಾವೀರ್ ಚಂದ್ ಸಿಂಘ್ವಿ ಸಹ ಕಾರ್ಯದರ್ಶಿಗಳು, ಶ್ರೀ ಬಸವರಾಜ್ ಖಂಡೇರಾವ್ ಶಾಲಾ ಸುಧಾರಣಾ ಸಮಿತಿ ಅಧ್ಯಕ್ಷರು, ಹಾಗೆ ಶ್ರೀಮತಿ ರುಕ್ಮಿಣಿ ಮುಖ್ಯ ಗುರುಗಳು, ಚೇತನ್ ಪ್ರಾಥಮಿಕ ಶಾಲೆ ಕಲಬುರಗಿ, ಶ್ರೀಮತಿ ಶಾಂತಾ ಮಠಪತಿ ಮುಖ್ಯ ಗುರುಗಳು, ಚೇತನ್ ಪ್ರೌಢಶಾಲೆ ಕಲಬುರಗಿ. ಸರ್ವರಿಗೂ ಆಧಾರದ ಸ್ವಾಗತ. ಸಮ್ಮೇಳನಕ್ಕೆ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಹಿರಿಯರು, ಮಾರ್ಗದರ್ಶಕರು ಹಾಗೂ ವೈದ್ಯರು, ಬಹಳಷ್ಟು ವೈದ್ಯರು ನೋಡಿದ್ವಿ. ಅದರಲ್ಲಿ ಡಾಕ್ಟರ್ SN ಪಾಟೀಲ್ ಡಾಕ್ಟರ್ ಅವರು ಬಡವರ ಡಾಕ್ಟರ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅವರಿಗೆ ಈ ಒಂದು ಸಂದರ್ಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಹಾಗೂ ನಮ್ಮ ಹಿರಿಯರು, ಮಾರ್ಗದರ್ಶಕರು ಹಾಗೂ ಯಾವತ್ತು ನಮಗೆ ಒಳ್ಳೆಯದೇ ಬಯಸ್ತಾ ಬಂದಿರುವಂಥ ಡಾಕ್ಟರ್ AS ಪಾಟೀಲ್ ಸರ್ ಅವರೇ, ಹಾಗೂ ವೇದಿಕೆ ಮೇಲೆ ಇದೀಗ ತಾನೇ ಆಗಮಿಸಿದಂಥ ಆನಂದ್ ಅಂಡತಿಯವರೇ, ಹಾಗೂ ಶ್ರೀ PS ಮಾಲಿ ಪಾಟೀಲ್ ಉಪಾಧ್ಯಕ್ಷರು ಚೇತನ್ ಸ್ವಾಮಿ ಅವರೇ, ಹಾಗೂ ವೇದಿಕೆ ಮೇಲೆ ನನ್ನ ಚೇಂಬರ್ನ ಸಹಪಾಠಿಯಾದಂಥ ದಿನೇಶ್ ಪಾಟೀಲ್ ಅವರೇ, ಹಾಗೂ ಈ ಒಂದು ಶಾಲೆಯ ಎಲ್ಲ ಮುಖ್ಯ ಗುರುಗಳೇ, ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಮುದ್ದು ಮಕ್ಕಳೇ, ಹಾಗೂ ಚೇತನ್ ಯೂತ್ ಫಾರ್ಮ್ನ ಎಲ್ಲ ಶಿಕ್ಷಕರು ಹಾಗೂ ಸ್ಟಾಫ್, ಇವರೆಲ್ಲರಿಗೂ ನಾನು ಮೊದಲೇದಾಗಿ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆ ತಿಳಿಸ್ತಾ, ನನಗೆ ಬಹಳ ಸಂತೋಷ ಅನಿಸ್ತದೆ ಇವತ್ತಿನ ದಿವಸ. ಯಾಕಂದ್ರೆ ನಾನು ವಾಸವಾಗಿದ್ದು ಇದೇ ಗಾಜಿಪುರ್ ಮಕ್ತಂಪುರದಲ್ಲಿ. ಈ ಗಾಜಿಪುರ್ ಮಕ್ತಂಪುರ್ ಒಂದು ಬಡಾವಣೆಯಲ್ಲಿ ಸುಮಾರು 55 ವರ್ಷ ಹಿಂದೆ ಬಸವೇಶ್ವರ ಪ್ರಾಥಮಿಕ ಶಾಲೆ ಹಾಗೂ ಚೇತನ್ ಯೂತ್ ಫಾರ್ಮ್ ಇವೆರಡು ಶಾಲೆಗಳು ಬಹಳಷ್ಟು, ಕನ್ನಡ ಮಾಧ್ಯಮ ಶಾಲೆಗಳು ಬಹಳಷ್ಟು ಹೆಸರು ಮಾಡಿದ್ವು. ಅದರಲ್ಲಿ ಚೇತನ್ ಯೂತ್ ಫಾರ್ಮ್ ಒಂದು. ಚೇತನ್ ಯೂತ್ ಫಾರ್ಮ್ ಅಂದ್ರೆ ಅವಾಗಿನ ದಿವಸ ಆ ಒಂದು ಸಮಯದಲ್ಲಿ ಸುಮಾರು 50 ವರ್ಷ ಹಿಂದಿನ ಮಾತಾಡ್ತಾ ಇದ್ದೀನಿ. ನಾನು ಬಸವೇಶ್ವರ ಶಾಲೆಗೆ ಹೋಗ್ತಿದ್ದೆ. ಚೇತನ್ ಸ್ಕೂಲ್ ಎದುರುಗಡೆಯಿಂದ ಓಡಾಡ್ತಾ ಇರ್ತಿದ್ವಿ. ನಮಗೇನು ಅನಿಸ್ತಿತ್ತು, ಚೇತನ್ ಸ್ಕೂಲ್ ಅಂದ್ರೆ ನಮ್ಮ ಶಾಲೆಗಿಂತಲೂ ಒಂದು ಸ್ಟೆಪ್ ಮೇಲ್ಗಡೆ ನಿಜವಾಗ್ಲೂ ಇದೆ. ಅದೇ ರೀತಿ ಅಲ್ಲಿನ ಶಿಕ್ಷಕರು ಬಹಳಷ್ಟು ಒಂದು ಒಳ್ಳೆ ರೀತಿಯಲ್ಲಿ ಇವತ್ತಿನ ದಿವಸ ಈ ಶಾಲೆಯನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಎಲ್ಲ ಶಿಕ್ಷಕರ ವರ್ಗದವರಿಗೆ ನಾನು ಮತ್ತೊಮ್ಮೆ ಹೇಳಕ್ ಇಷ್ಟಪಡ್ತೀನಿ, ಇದೇ ರೀತಿ ತಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಈ ಒಂದು ಏನು ಒಳ್ಳೆ ರೀತಿಯಿಂದ ಸಂಸ್ಕಾರ ಕೊಟ್ಟು, ಇವತ್ತು ನಾನು ನೋಡಿದೆ ಹುಡುಗಿ ಸಾಂಸ್ಕೃತಿಕ ನಾಯಕಿ ಅಂತ ಹೇಳಿ ಎಲ್ಲ ಒಂದು ಶಾಲೆಯ ಮಕ್ಕಳಿಗೆ ಯಾವ್ಯಾವ ರೀತಿಯಿಂದ ಒಂದು ಪೋಸ್ಟ್ಗಳು ನಾವು ವಿಧಾನಸೌಧದಲ್ಲಿ ಕೊಡ್ತೀವಿ, ಅದೇ ರೀತಿ ಈ ಒಂದು ಶಾಲೆಯಲ್ಲಿ ಕೊಟ್ಟು ಯಾವ ರೀತಿ ಕಾರ್ಯಕ್ರಮಗಳನ್ನು ಇವತ್ತು ದಿವಸ ದಿನನಿತ್ಯ ನಡೆಸ್ಕೊಂಡು ಹೋಗ್ತಾ ಇದ್ದೀರಿ ಅಂತ ಅನ್ನೋದು ಇಲ್ಲಿ ತೋರಿಸ್ಕೊಡುತ್ತೆ. ಈ ಒಂದು ಒಳ್ಳೆಯ ಒಂದು ಕಲೆ ಉಳ್ಳಂತ ಹುಡುಗಿ, ನಿನ್ನ ಹೆಸರು ನಮ್ಮ ಸುಪ್ರೀತಾ, ನಿಜವಾಗ್ಲೂ ಒಂದ್ ದಿವಸಕ್ಕೆ ಒಳ್ಳೆ ಒಂದು ಆಫೀಸರ್ ಆಗ್ತಾಳೆ ಅಂತ ನನಗೆ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ. ನಾನು ಯು ಟ್ರೈ ಫಾರ್ IAS IPS ನೀನ್ ಡೆಫಿನೆಟ್ಲಿ ಅಚೀವ್ ಮಾಡ್ತೀಯ ಅಂತ ನನ್ಗೆ ಅನಿಸುತ್ತೆ. ಯಾಕಂದ್ರೆ ನಿಂದು ಟ್ಯಾಲೆಂಟ್ ನೋಡಿದ್ರೆ ನನಗೆ ನಾನು ಏನ್ ಮಾತಾಡ್ಬೇಕಿಲ್ಲಿ, ಯಾಕಂದ್ರೆ ನನ್ಗೆ ಮಾತಾಡಕ್ ಹೇಳಕತ್ತೀನಿ ಇಲ್ಲಿ, ಬಟ್ ನೀನೇ ಒಂದು ಒಳ್ಳೆ ಮಾತುಗಾರ್ತಿ. ಹಾಗೆ ಮತ್ತೆ ನಿಂದು ಟ್ಯಾಲೆಂಟ್ ನೋಡಿದ್ರೆ ನಿಂದು ಮಾತಿನಲ್ಲಿ ನೀನು ಡೆಫಿನೆಟ್ಲಿ ಒಂದ್ ದಿವಸ ಒಂದು ದೊಡ್ಡ ಮಟ್ಟಕ್ಕೆ ಹೋಗ್ತೀಯ ಅಂತ ಈ ದಿವಸ ಡೆಫಿನೆಟ್ಲಿ ನೆನ್ಪಿಟ್ಕೋಬೇಕು ನಾನು ಹೇಳ್ತಾ ಇರೋದು ಮಾತು. ಮತ್ತೆ ಈ ಮಾತು ಇಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಹೇಳ್ತೀನಿ, ಕನ್ನಡ ಮಾಧ್ಯಮದಲ್ಲಿ ಸಾಕಷ್ಟು ಇವತ್ತಿನ ದಿವಸ IAS IPS ಹಾಗೂ ಡಾಕ್ಟರ್ ಇಂಜಿನಿಯರ್ಸ್ ನಿಮ್ಮ ಶಾಲೆಯಿಂದ ಕೂಡ ಆಗಿ ಹೋಗಿದ್ದಾರೆ. ಅದೇ ರೀತಿ ಬರ್ತಕ್ಕಂಥ ದಿನಗಳಲ್ಲಿ ತಾವು ಕೂಡ ದೊಡ್ಡ ವ್ಯಕ್ತಿಗಳಾಗಿ ಬೆಳಿಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ.
ದೊಡ್ಡ ಮನುಷ್ಯರಾಗಬೇಕು. ದೊಡ್ಡ ಮನುಷ್ಯರಂದ್ರ ಬರೀ ದುಡ್ಡು ಗಳಿಸೋದ್ರಿಂದ, ದೊಡ್ಡ ಆಸ್ತಿ ಮಾಡೋದ್ರಿಂದ ದೊಡ್ಡ ಮನುಷ್ಯರಾಗೋದಿಲ್ಲ. ನೀವು ಮಾಡ್ತಕ್ಕಂಥ ಕೆಲಸಗಳು ದೊಡ್ಡವಾಗಿರ್ಬೇಕು. ಇವತ್ತಿನ ದಿವಸ ನಿಮ್ಗೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಒಂದು ತಾಯಿ ಮಗು ಕರ್ಕೊಂಡು ಮುತ್ತಿರ್ಬಲ್ ಹೋಗ್ತಾಳ, ನನ್ನ ಮಗನಿಗೆ ದೊಡ್ಡವಾಗಪ್ಲೆ ಆಶೀರ್ವಾದ ಮಾಡಿ. ನಾನು ದಿನೇಶ್ ಪಾಟೀಲ್, ಕಾರ್ಯದರ್ಶಿ ಚೈತನ್ಯ ಫಾರ್ಮ್. ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಎಸ್.ಎನ್. ಪಾಟೀಲ್ ಸರ್ ಅವರು ಮತ್ತು ಉಪಾಧ್ಯಕ್ಷರಾದ ಪಿ.ಎಸ್. ಮಾಲಿ ಪಾಟೀಲ್ ಸರ್ ಅವರು. ನಮ್ಮ ಚೈತನ್ಯ ಫಾರ್ಮ್ ಸಂಸ್ಥೆ 1973ರಲ್ಲಿ ನಮ್ಮ ಎಲ್ಲ ಹಿರಿಯ ಸದಸ್ಯರು ಸೇರಿ ಈ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿದರು. ಆವಾಗ ನಮ್ಮ ಸಂಸ್ಥೆಯಲ್ಲಿ ಒಂದು ಫ್ರೀ ರೀಡಿಂಗ್ ಲೈಬ್ರರಿ ಮತ್ತು ವ್ಯಾಯಾಮ ಶಾಲಾ ಮತ್ತು ಇತರ ಡ್ರಾಯಿಂಗ್ ಕಾಂಪಿಟೇಷನ್, ಚೆಸ್ ಕಾಂಪಿಟೇಷನ್ ಅನ್ನೋ ಒಂದು ಕಾರ್ಯ ಚಟುವಟಿಕೆಗಳಿಂದ ಪ್ರಾರಂಭವಾದ ಈ ಸಂಸ್ಥೆ ಆಮೇಲೆ ನಮ್ಮ ಏರಿಯಾದ ಕಲಬುರಗಿಯ ಬಡ ವಿದ್ಯಾರ್ಥಿಗಳಿಗೆ ಒಂದು ಸಹಾಯ ಆಗಲಿಕ್ಕೆ ಒಂದು ಕನ್ನಡ ಮಾಧ್ಯಮ ಶಾಲೆ ಪ್ರಾರಂಭ ಮಾಡಿದರು. ಈ ಶಾಲೆ ಈಗ ಪ್ರಾರಂಭವಾಗಿ 40 ವರ್ಷ ಆಯಿತು. ಈ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಆಯೋಜಿಸಿದ್ದೇವೆ. ನಮ್ಮ ಎಲ್ಲ ಹಿರಿಯರ ಒಂದು ಮಾರ್ಗದರ್ಶನ ಮತ್ತು ಅವರ ಶ್ರಮದಿಂದ ಈ ಒಂದು ಸಂಸ್ಥೆ ಒಂದು ಒಳ್ಳೆಯ ರೀತಿಯಾಗಿ ಒಂದು ಹೆಸರು ಪಡೆದಿದೆ. ಈ ನಮ್ಮ ಸಂಸ್ಥೆಯ ಎಲ್ಲ ಹಿರಿಯ ಸದಸ್ಯರ ಒಂದು ಉತ್ತಮ ಕೆಲಸದಿಂದ ಈ ನಮ್ಮ ಸಂಸ್ಥೆ ಒಂದು ಇಷ್ಟೊಂದು ಒಳ್ಳೆಯ ರೀತಿಯಿಂದ ಬೆಳೆದು ಒಂದು ಒಳ್ಳೆಯ ಕನ್ನಡ ಮಾಧ್ಯಮ ಶಾಲೆಯನ್ನು ಅನ್ನಿಸ್ಕೊಂಡಿದೆ. ನಮ್ಮ ಸಂಸ್ಥೆಯ ಇನ್ನೂ ಒಂದು ನಮ್ಮ NGOsದವರು ನಮಗೆ ಒಂದು NGOs ಕಾಲನಿಯಲ್ಲಿ ಸೇಡಂ ರೋಡಲ್ಲಿ ಒಂದು ಜಾಗವನ್ನು ಕೊಟ್ಟಿದ್ದಾರೆ. ಆ ಜಾಗದಲ್ಲಿ ಒಂದು ಶಾಲೆಯನ್ನು ಪ್ರಾರಂಭಿಸಿದ್ದೇವೆ. ಅದರ ಜೊತೆಗೆ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಒಂದು ಪ್ರಾರಂಭ ಮಾಡಿ ಈ ಭಾಗದ ಯುವಕರಿಗೆ ಒಂದು ಸ್ಕಿಲ್ ಬಗ್ಗೆ, ಒಂದು ಎಂಟರ್ಪ್ರಿನರ್ಶಿಪ್ ಬಗ್ಗೆ ಒಂದು ಕಾರ್ಯರ ಒಂದು ಫಂಕ್ಷನ್ ಮಾಡಿ ಒಂದು ಪ್ರಯೋಜನ ಪಡಿಬೇಕನ್ನೋ ಒಂದು ಉದ್ದೇಶದಿಂದ ಒಂದು ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡಿದ್ದೀವಿ. ಅದನ್ನು ಈ ವರ್ಷ ಕಾರ್ಯಾರಂಭ ಮಾಡ್ತಾ ಇದ್ದೀವಿ. ಈ ಒಂದು ಕೆಲಸದಲ್ಲಿ ನಮ್ಮ ಸಂಸ್ಥೆ ಹಿರಿಯ ಅಧ್ಯಕ್ಷರಾದ S.N. ಪಾಟೀಲ್ ಅವರು ಮತ್ತು ಉಪಾಧ್ಯಕ್ಷರಾದ P.S. ಮಾಲಿ ಪಾಟೀಲ್ ಸರ್ ಅವರು ಮತ್ತು ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗೆ ನಾನು ಮತ್ತು ನಮ್ಮ ಖಜಾಂಚಿ ಮೇಡಮ್ ಅನುಷ್ಠೆ ಮಡಪತಿಯವರು ಮತ್ತು ಮಹಾವೀರ್ ಸಿಂಘ್ವಿ ಅವರು, ಇತರ ಎಲ್ಲ ಸದಸ್ಯರ ಒಂದು ಸಹಯೋಗದಿಂದ ಈ ಒಂದು ಕೆಲಸವನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಉತ್ತಮ ರೀತಿಯಿಂದ ಮಾಡಿ ಒಂದು ನಮ್ಮ ಸಂಸ್ಥೆಗೆ ಒಂದು ಇನ್ನೊಂದು ಹೆಸರು ತರಬೇಕೆಂದು ಉದ್ದೇಶದಿಂದ ನಾವೊಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಧನ್ಯವಾದಗಳು. ನಾನು ದಿನೇಶ್ ಪಾಟೀಲ್, ಕಾರ್ಯದರ್ಶಿ ಚೈತನ್ಯ ಫಾರ್ಮ್. ನಮ್ಮ ಸಂಸ್ಥೆ ಪ್ರಾರಂಭವಾಗಿ ಸುಮಾರು 50 ವರ್ಷಗಳ ಗತಿಸಿವೆ. ಈ ಒಂದು ಅವಧಿಯಲ್ಲಿ ನಮ್ಮ ಸಂಘದ ಈಗಾಗಲೇ ನಮ್ಮನ್ನು ಅಗಲಿ ಹೋದಂಥ ಸದಸ್ಯರಾಗಲಿ ಹಾಲಿ ಸದಸ್ಯರಾಗಲಿ ಎಲ್ಲ ಒಂದು ಪರಿಶ್ರಮದಿಂದ ನಮ್ಮ ಕಲಬುರಗಿ ನಗರದ ಹೃದಯ ಭಾಗದಲ್ಲಿ ಒಂದು ಒಳ್ಳೆಯ ಕನ್ನಡ ಮಾಧ್ಯಮ ಶಾಲೆಯನ್ನು ಪ್ರಾರಂಭಿಸಿದ್ದೇವೆ. ಈ ಶಾಲೆಯಲ್ಲಿ ಮತ್ತು ಈ ಶಾಲೆಯ ಪರಿಸರ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಒಂದು ಆರ್ಥಿಕವಾಗಿ ಹಿಂದುಳಿದಂಥ ಎಲ್ಲ ಮಕ್ಕಳಿಗೆ ಉಚಿತವಾಗಿ ನಾವು ಶಿಕ್ಷಣ ಒದಗಿಸ್ತಾ ಇದ್ದೇವೆ. ಈ ಒಂದು ನಿಟ್ಟಿನಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿಗಾಗಿ ನಮ್ಮ ಸಂಸ್ಥೆಯ ಸದಸ್ಯರೆಲ್ಲರೂ ತಮ್ಮ ಶ್ರಮವಹಿಸಿ ಇನ್ನೂ ಹೆಚ್ಚಿನ ಅಭಿವೃದ್ಧಿಗೆ ಪ್ರಯತ್ನ ಮಾಡುತ್ತಾ ಇದ್ದೇವೆ. ನಮ್ಮ ನಗರದ ಎಲ್ಲ ಮತ್ತು ನಮ್ಮ ಬಡಾವಣೆಯ ಎಲ್ಲ ಸಾರ್ವಜನಿಕರು ಈ ಒಂದು ಕಾರ್ಯದಲ್ಲಿ ಅತಿ ಒಂದು ತಮ್ಮ ಹುಮ್ಮನಸ್ಸಿನಿಂದ ನಮಗೆ ಒಂದು ಪ್ರೇರಣೆ ಕೊಡ್ತಾ ಇದ್ದಾರೆ. ಅದೇ ರೀತಿ ನಾವು ಅವರ ಪ್ರೇರಣೆಯಿಂದ ನಾವು ಕೂಡ ಎಲ್ಲ ಸದಸ್ಯರು ಶ್ರಮವಹಿಸಿ ಈ ಸಂಸ್ಥೆಯನ್ನು ಉನ್ನತ ಮಟ್ಟಕ್ಕೆ ಏರಿಸಲು ಇನ್ನೂ ನಾವು ಹೆಚ್ಚಿನ ಅಭಿವೃದ್ಧಿ ಮತ್ತು ಹೆಚ್ಚಿನ ಒಂದು ಕಾರ್ಯವನ್ನು ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ಹೇಳಿ, ಈ ಶಾಲೆಯಲ್ಲಿ ಈಗಾಗಲೇ ಸುಮಾರು 780 ವಿದ್ಯಾರ್ಥಿಗಳು ವಿದ್ಯೆಯನ್ನು ಪಡೆಯುತ್ತಾ ಇದ್ದು ಅವರೆಲ್ಲರಿಗೂ ಈ ನಮ್ಮ ಸಂಸ್ಥೆಯ ಶಿಕ್ಷಕರಾಗಲಿ ಶಿಕ್ಷಕೇತರ ವೃಂದದವರಾಗಲಿ ತಮ್ಮ ಒಂದು ತನು ಮನ ಧನದಿಂದ ಈ ನಮ್ಮ ಸಂಸ್ಥೆಗೆ ಅತಿ ಒಂದು ಈ ಶಿಕ್ಷಣ ಉನ್ನತ ಮಟ್ಟಕ್ಕೆ ಏರಲು ತಮ್ಮ ಕಾರ್ಯವನ್ನು ತಮ್ಮ ಶಿಕ್ಷಣದ ಒಂದು ಸೌಲಭ್ಯವನ್ನು ಕೊಡ್ತಾ ಇದ್ದಾರೆ. ಅದನ್ನು ಸದುಪಯೋಗವನ್ನು ಪಡೆದುಕೊಂಡು ನಮ್ಮ ಪಾಲಕರಾಗಲಿ ನಮ್ಮ ವಿದ್ಯಾರ್ಥಿಗಳಾಗಲಿ ಈ ಒಂದು ಅವಕಾಶದ ಸದುಪಯೋಗ ಪಡೆದು ಈ ಒಂದು ಕನ್ನಡ ಮಾಧ್ಯಮ ಶಾಲೆಯನ್ನು ಅತಿ ಉತ್ತಮ ಮಟ್ಟದ ಕನ್ನಡ ಶಾಲೆಯನ್ನು ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಹೆಸರು ಗಳಿಸುವಂಥ ಒಂದು ಉದ್ದೇಶವನ್ನು ನಾವು ಇಟ್ಟುಕೊಂಡಿದ್ದೇವೆ. ಈ ನಿಟ್ಟಿನಲ್ಲಿ ನಮ್ಮೆಲ್ಲ ಸದಸ್ಯರು ತಮ್ಮ ತನು ಮನ ಧನದಿಂದ ಸಹಾಯ ಮಾಡುತ್ತಾ ಇದ್ದಾರೆ. ಅದೇ ರೀತಿ ಇನ್ನು ಮುಂದಿನ ಕಾರ್ಯಕ್ರಮವೂ ಕೂಡ
ನಾವು ಎಲ್ಲ ನಮ್ಮ ಸದಸ್ಯರು ಕೂಡಿ ಒಂದು ಈಗ ದಿನೇಶ್ ಪಾಟೀಲ್ ಅವರು ಹೇಳಿದಂತೆ NGO ಕಾಲನಿಯಲ್ಲಿ ನಮ್ಮ ಸೈಟ್ನಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಒಂದು ಯೂನಿಟನ್ನು ಪ್ರಾರಂಭ ಮಾಡಬೇಕಂತ ನಾವು ಸಮಿತಿಯಲ್ಲಿ ವಿಚಾರಣೆ ಮಾಡಿ ಅದರ ಬಗ್ಗೆ ಎಲ್ಲ ವಿಷಯಗಳ ಬಗ್ಗೆ ಚರ್ಚಿಸಿ ಮತ್ತು ಚೇಂಬರ್ ಆಫ್ ಕಾಮರ್ಸ್ ವತಿಯಿಂದ ಅವರ ಸಹಾಯದಿಂದ ಈ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಸ್ಕೀಮನ್ನು ಮಾಡ್ತಾಯಿದ್ದೇವೆ. ಎಲ್ಲ ನಮ್ಮ ಬಡಾವಣೆಯ ಮತ್ತು ನಗರದ ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲವಾಗಲಂತ ಹೇಳಿ ಈ ಒಂದು ನಿಟ್ಟಿನಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ತಮ್ಮ ಸಮಾಜದ ಎಲ್ಲ ನಮ್ಮ ಸಂಸ್ಥೆಯ ಸದಸ್ಯರಾಗಲಿ ಬಡಾವಣೆಯ ಎಲ್ಲ ಸಾಮಾನ್ಯ ಜನರಾಗಲಿ ಇದಕ್ಕೆ ಪ್ರೇರಣೆ ಕೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಬೇಕಾಗೈತಿ. ಈ ಮೂಲಕ ನಾನು ಪ್ರಾರ್ಥನೆ ಮಾಡಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ನಾನು PS ಮಾಲಿ ಪಾಟೀಲ್, ಬಳಬಟ್ಟಿ, ವಕೀಲರು, ಕಲಬುರಗಿ. ಡಾಕ್ಟರ್ SN ಪಾಟೀಲ್. ಇಲ್ಲಿವರೆಗೆ ನಮ್ಮ ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು ಇಲ್ಲಿಯ ತನಕ ನಡೆದು ಬಂದ ದಾರಿ ಸವಿಸ್ತಾರವಾಗಿ ಹೇಳಿದ್ದಾರೆ. ನಮ್ಮ ಮುಂದಿನ ಗುರಿ NGO ಕಾಲನಿಯಲ್ಲಿರುವ ಹೊಸದಾಗಿ ಬೇಕಾಗಿರುವ ಕೌಶಲಾಭಿವೃದ್ಧಿ ಕೇಂದ್ರಕ್ಕೆ ವಿಶೇಷ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿ ರೆಡಿ ಮಾಡಿದ್ದೇವೆ. ಮುಂಬರುವ ದಿನಗಳಲ್ಲಿ ಅಲ್ಲೊಂದು ಕೌಶಲ ಕೇಂದ್ರ ನಮ್ಮ KK ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ವತಿಯಿಂದ ಮತ್ತು ರಾಜ್ಯ ಸರ್ಕಾರದ ಅಭಿವೃದ್ಧಿಯಿಂದ ಮತ್ತು ಈ ಹಳೆಯ ಸೂಪರ್ಮಾರ್ಕೆಟಲ್ಲಿ ಇರುವ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮವನ್ನು ವಿಸ್ತರಿಸಬೇಕೆಂಬ ಗುರಿ ಇಟ್ಟುಕೊಂಡಿದ್ದೇವೆ. ಮುಂದಿನ ಎಲ್ಲ ಬೆಳವಣಿಗೆಗೆ ಎಲ್ಲರೂ ಸಹಕಾರ ಕೊಡಬೇಕು ಮತ್ತು ಇಲ್ಲಿವರೆಗೆ ನಡೆದು ಬಂದ ನಮ್ಮ ಹಿರಿಯ ಸದಸ್ಯರು ಎಲ್ಲರೂ ಧನ್ಯವಾದಗಳನ್ನು ಅರ್ಪಿಸಿ. ನಮಸ್ಕಾರಗಳು. ನಾನು ಪ್ರಿಯಾ. ನಾನು ಚೇತನ್ ಯೂತ್ ಫೋರಂ ಪ್ರೌಢಶಾಲೆಯಲ್ಲಿ ಓದ್ತಾ ಇದ್ದೀನಿ. ನಾನು ಈಗ 10ನೇ ಇದ್ದೀನಿ. ಇಲ್ಲಿ ಎಲ್ಲ ಟೀಚರ್ಸ್ ನಮಗೆ 10ನೇದು ಚಲೋ ರಿಸಲ್ಟ್ ಬರಲಿ ಅಂತ ಎಲ್ಲರೂ ಪ್ರೋತ್ಸಾಹಿಸ್ಲತ್ತಾರ. ನಮ್ಮ ಮುಖ್ಯ ಗುರುಗಳು ಬಿ ಏನು ಎಲ್ಲ ಫೆಸಿಲಿಟಿ ಬಿ ಕೊಡ್ತಾರೆ. ನಾವು ಓದಬೇಕು, ಮುಂದೆ ಬರ್ಬೇಕಂದ್ರೆ ಅವ್ರು ಎಲ್ಲ ಪ್ರೋತ್ಸಾಹ ಮಾಡ್ತಾರೆ. ಎಲ್ಲ ಫಂಕ್ಷನ್ ಪ್ರತಿಯೊಂದರಲ್ಲಿ ಬಿ ನಮಗೆ ಬಕ್ಕುಳ ಆಸಕ್ತಿ ತೋರಿಸಿ ಎಲ್ಲದ್ರಾಗ ಮುಂದೆ ಬರ್ಬೇಕಂತ ಪ್ರೋತ್ಸಾಹ ಮಾಡ್ತಾರೆ. ಮತ್ತು ಏನು ಹೇಳ್ಬೇಕಂತ ನನಗೆ ಗೊತ್ತಾಗಲಾಗ್ಯದ. ಎಲ್ಲ ಟೀಚರ್ಸ್ ಮತ್ತು ಎಲ್ಲ ಸಂಸ್ಥೆಯವರು ಎಲ್ಲ ನಮಗೆ ಬಕ್ಕುಳ ಪ್ರೋತ್ಸಾಹ ಮಾಡ್ತಾರೆ ಓದೋದ್ರಲ್ಲೂ. ಈಗ ನಾವು 10ನೇ ಇದ್ದೀವಂತ ನಮಗೆ ಎಕ್ಸ್ಟ್ರಾ ಕ್ಲಾಸ್ ಮತ್ತು ಓದೋದಕ್ಕೆ ಎಲ್ಲ ಫೆಸಿಲಿಟಿ ಬಿ ಕೊಡ್ಲತ್ತಾರ. ನಮ್ಮದು ಈ ಸಲ ರಿಸಲ್ಟ್ ಅವ್ರನಿಂದ ಚಲೋ ಬರಬೇಕು ಅಂತ ನಾವು ಪ್ರಯತ್ನ ಮಾಡ್ಲತ್ತೀವಿ. ಆಯಿತು. ನಾನು ಪ್ರಿಯಾ. ನಾನು ಚೇತನ್ ಯೂತ್ ಫೋರಂ ಪ್ರೌಢಶಾಲೆ ಗಾಜಿಪುರ, ಕಲಬುರ್ಗಿ. ನಮಸ್ಕಾರ. ನಾನು ಸುಪ್ರೀತಾ ಸುನಿಲ. ನಾ 10ನೇ ತರಗತಿ ಒಳಗೆ ಓದ್ಲತ್ತೀನಿ. ನಮ್ಮ ಸ್ಕೂಲ್ ಹೆಸರು ಚೇತನ್ ಯೂತ್ ಫೋರಂ ಪ್ರೌಢಶಾಲೆ. ನಮ್ಮ ಸಂಸ್ಥೆ ಸ್ಟಾರ್ಟ್ ಆಗಿ ಭಾಳ ವರ್ಷ ಆಯಿತು. ಬಟ್ ನಮ್ಮ ಸ್ಕೂಲ್ದಾಗ ಹೆಂಗದ ಅಂತಂದ್ರೆ ನಮ್ಮ HMS ಎಲ್ಲ ಫೆಸಿಲಿಟಿ ಮಾಡಿಕೊಡ್ತಾರೆ. ಅದು ಫೆಸಿಲಿಟಿ ಮಾಡಿಕೊಡ್ತಾರಲ್ಲ, ಅದ್ರಲ್ಲಿ ನಮಗೆ ಭಾಳ ಉಪಯೋಗ ಅದ. ನಾವು 10th ಇದ್ದೀವಿ ಅಂತ ಹೇಳಿ ನಮ್ಗೆ ಎಕ್ಸ್ಟ್ರಾ ಕ್ಲಾಸಸ್ ಇಟ್ಟಾರ. ನಮಗೆ ಬೇಕಾಗಿದ್ದು ಬುಕ್ಕೆಲ್ಲ ಕೊಡ್ತಾರೆ. ಮತ್ತು ಹಂಗೆ ಓದ್ಲಾಕ ನಮಗೆ ಗ್ರಂಥಾಲಯ ಸೌಲಭ್ಯನೂ ಅದ. ನಮ್ಮ ಸ್ಕೂಲ್ ಒಳಗೆ ಎಲ್ಲ ಫೆಸಿಲಿಟಿ ಮಾಡ್ತಾರೆ. ಬಿಸಿ ಊಟದ ಫೆಸಿಲಿಟಿನೂ ಅದ. ಎಲ್ಲ ನಮ್ಮ ಸ್ಕೂಲ್ ಭಾಳ ಶಿಸ್ತದ. ನಮ್ಮ ಸ್ಕೂಲಿನ ರಿಸಲ್ಟ್ ಹೆಚ್ಚಿಗೆ ಬರ್ಲಕ್ಕೆ ನಾವು ಭಾಳ ಪ್ರಯತ್ನಿಸ್ಲತ್ತೀವಿ. ಈ ಸಲ 100/100 ಮಾಡಬೇಕಂತ ಎಲ್ಲ ಟೀಚರ್ಸ್ನೂ ಪ್ರಯತ್ನಿಸ್ಲತ್ತಾರ. ಅವ್ರಿಗೆ ನಾವು ಪ್ರತಿಫಲ ಆಗಿ 100/100 ಮಾಡ್ಬೇಕಂತ ಅಂದ್ಕೊಂಡೀವಿ. ಎಲ್ಲರದ್ದು ಆಶೀರ್ವಾದ ನಮ್ಮಲ್ಲಿ ಅದ ಅಂತ ಅಂದ್ಕೊಂಡೀವಿ. ನಮ್ಮ ಸಂಸ್ಥೆದಾಗ ಎಲ್ಲರೂ ಸದಸ್ಯರು, ಸಿಬ್ಬಂದಿ ವರ್ಗದವರು ಎಲ್ಲರೂ ನಮಗೆ ಭಾಳ ಹೆಲ್ಪ್ ಮಾಡ್ತಾರೆ ಎಲ್ಲದ್ರ ಒಳಗೂ. ಅದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ.